ಕಾಲ್ತುಳಿತದ ಬೆನ್ನಲ್ಲೇ ಪ್ರಯಾಗದಲ್ಲಿ ಇನ್ನಷ್ಟು ಕಠಿಣ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಸೊ ಕುಂಭನಗರಿಗೆ ವಾಹನಗಳ ಪ್ರವೇಶ ನಿಷೇಧಿಸಲಾಗಿದೆ. VIP ಪಾಸ್ಗಳನ್ನು ರದ್ದು ಮಾಡಲಾಗಿದೆ. ಸೊ ಕಾಲ್ತುಳಿತ ಪ್ರಕರಣದಿಂದ ಏನು ಸಾವು ನೋವು ಸಂಭವಿಸಿತು, ಸೊ ಈಗ ಒಂದಷ್ಟು ರೂಲ್ಸ್ಗಳನ್ನು ಕಠಿಣ ಮಾಡಲಾಗಿದೆ. ಒಂದಷ್ಟು VIP ಪಾಸಸ್ಗಳನ್ನ ಕೊಡಲಾಗಿತ್ತು, ಅದನ್ನು ಹಂಚಲಾಗಿತ್ತು. ಸೊ ಇದರಿಂದಲೂ ಕೂಡ ಜಾಸ್ತಿ ಜನ ಬರ್ತಾ ಇದ್ರು. ಸೊ ಆ ಕಾರಣಕ್ಕಾಗಿ ಈ VIP ಪಾಸಸ್ಗಳನ್ನ ರದ್ದು ಮಾಡಿದ್ದಾರೆ. ಅದರ ಜೊತೆಗೆ ಈ ವಾಹನಗಳ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ಸೊ ವೆಹಿಕಲ್ಸ್ಗಳನ್ನು ತುಂಬ ದೂರಕ್ಕೆ ಹೊರಗಡೆನೆ ನಿಲ್ಲಿಸಿ ಬರಬೇಕು, ಇಲ್ಲಿವರೆಗೂ ಬರೋ ಹಾಗಿಲ್ಲ. ಯಾಕಂದರೆ ವೆಹಿಕಲ್ಸ್ಗಳು ಇರೋದ್ರಿಂದಲೂ ಕೂಡ ಟ್ರಾಫಿಕ್ ಜಾಮ್ ಥರ ಕಿರಿಕಿರಿ ಆಗುತ್ತೆ. ಆ ಕಾರಣಕ್ಕಾಗಿ ಇನ್ನು 30 ಜನರ ಸಾವಿಗೆ ಕಾರಣವಾಗಿದ್ದಂಥ ಈ ಕಾಲ್ತುಳಿತದ ಘಟನೆಯ ಬೆನ್ನಲ್ಲೇ ಕುಂಭಮೇಳದ ಉಳಿದ ದಿನಗಳು ಮತ್ತು ಪವಿತ್ರ ಸ್ನಾನದ ದಿನಗಳಲ್ಲಿ ಇನ್ನಷ್ಟು ಕಠಿಣ ನಿಯಮಗಳನ್ನು ಜಾರಿಗೊಳಿಸಿ ಉತ್ತರ ಪ್ರದೇಶ ಸರ್ಕಾರ ಆದೇಶವನ್ನು ಹೊರಡಿಸಿದೆ. VIP ಎಂಬ ವಿಪಕ್ಷಗಳ ಆರೋಪದ ಹಿನ್ನೆಲೆಯಲ್ಲಿ VIP ಸಂಸ್ಕೃತಿ ಪಾಲಿಸಿದ್ದೇ ಇದಕ್ಕೆಲ್ಲ ಕಾರಣ ಅಂತ ವಿಪಕ್ಷಗಳ ಆರೋಪದ ಹಿನ್ನೆಲೆಯಲ್ಲಿ ಕುಂಭಮೇಳ ಪ್ರದೇಶವನ್ನು ಪ್ರವೇಶಿಸೋಕೆ ಅತಿ ಗಣ್ಯರಿಗೆ ನೀಡಲಾಗಿದ್ದ ಪಾಸ್ಗಳನ್ನು ರದ್ದು ಮಾಡಲಾಗಿದೆ. ಜೊತೆಗೆ ಯಾವುದೇ ಗಣ್ಯರ ಆಗಮನಕ್ಕೆ 7 ದಿನ ಮೊದಲೇ ಮಾಹಿತಿ ನೀಡುವುದನ್ನು ಕಡ್ಡಾಯ ಮಾಡಲಾಗಿದೆ. ಇದರ ಜೊತೆಗೆ ಕುಂಭಮೇಳ ನಡುವೆ ಪ್ರದೇಶಕ್ಕೆ ಎಲ್ಲ ರೀತಿಯ ವಾಹನಗಳ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಇನ್ನು ಇದೇ ಬೆಳವಣಿಗೆಗಳ ಬೆನ್ನಲ್ಲೇ ಖರ್ಗೆ ಅವರ ಗಂಗೆ ಪೂಜೆಯ ಹಳೆ ಫೋಟೋ ಈಗ ವೈರಲ್ ಆಗ್ತಾ ಇದೆ. ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ರಾಜಕೀಯವಾಗಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿತ್ತು. ಸೊ ಈ ಹಿಂದೆ ಅವರು ಗಂಗಾ ಪೂಜೆಯನ್ನು ಮಾಡಿದ್ರಲ್ಲ, ಆ ಫೋಟೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವು ಮಾಡಿದ್ರಲ್ಲ ಸ್ವಾಮಿ ಅಂತ ಅಂದ್ಬಿಟ್ಟು ಈಗ ವೈರಲ್ ಆಗ್ತಾ ಇದೆ. ಸೊ ಇದಕ್ಕೆ ಇನ್ನು ಅವ್ರೇನು ತಿರುಗೇಟ್ ಕೊಡ್ತಾರೆ, ಕಾಂಗ್ರೆಸ್ನವ್ರು ಏನು ತಿರುಗೇಟ್ತಾರೆ ಅನ್ನೋದನ್ನು ನೋಡಬೇಕು.